ಬಿಗ್ ಫೈನ 4ನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ತಂದೆ ತಾಯಿ ಪ್ರೀತಿ ಸಿಕ್ಕಾಗ್ಲೇ ಮಾತ್ರ ಮಗು ಚೆನ್ನಾಗಿ ಬೆಳಲಿಕ್ಕೆ ಸಾಧ್ಯ. ಆದ್ರೆ ಇಲ್ಲಿ ಪತಿಯಿಂದಲೇ ಮಗನನ್ನ ದೂರ ಮಾಡಿದ್ದಾಳೆ ಪಾಪಿ ಪತ್ನಿ. ಗಂಡ ಹೆಂಡತಿಯ ಜಗಳದ ಮಧ್ಯೆ ಕೂಸು ಬಡವಾಯಿತು ಅನ್ನೋ ಹಾಗೆ ಪತಿಯಿಂದಲೇ ಮಗನನ್ನ ದೂರ ಮಾಡಿದ್ದಾಳೆ ಪಾಪಿ ಪತ್ನಿ. ಕೌಟುಂಬಿಕ ಕಲಹಕ್ಕೆ ದೂರವಾಗಿದ್ದಂತ ಪತಿ ಪತ್ನಿ ಇಬ್ಬರು ಕೂಡ ದೂರವಾಗಿದ್ರು. ಹೀಗಾಗಿ ಮಗು ಈಗ ಅನಾಥವಾಗಿದೆ. ಕಳೆದ 6 ವರ್ಷಗಳ ಬಳಿಕ ಮಗುವನ್ನ ಕರೆದೊಯ್ದಂತ ಪತ್ನಿ ಬೇರೆಯಾದ ಬಳಿಕ ತಂದೆಯೊಂದಿಗೆ ಮಗು ಇತ್ತು. ಅದರ ವಿದ್ಯಾಭ್ಯಾಸ, ಲಾಲನೆ ಪಾಲನೆ ಎಲ್ಲ ತಂದೆನೇ ನೋಡ್ಕೊಳ್ತಾ ಇದ್ರು. ಗಂಡ ಪೊನ್ನುಸ್ವಾಮಿ ಮತ್ತು ಮಗುವನ್ನ ಬಿಟ್ಟು ಚೆನ್ನೈನಲ್ಲಿದ್ದಂಥ ಪತ್ನಿ ಚಂದ್ರವೇಣಿ, ಪತ್ನಿಯ ಪ್ರಿಯಕರ ಮತ್ತೆ ಪತ್ನಿಯ ಚಂದ್ರವೇಣಿ ವಿರುದ್ಧ ಪತಿ ಪೊನ್ನುಸ್ವಾಮಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಈಗ ಗಂಡ ಮನೆಯಲ್ಲಿಲ್ಲದಿದ್ದಾಗ ಮಗುವನ್ನ ಕರೆದೊಯ್ದಿದ್ದಾರೆ. ಪ್ರಿಯಕರ ಬಾಲ್ಕುಮಾರ್ ಮತ್ತು ಪತ್ನಿ ಸೇರಿ ಕಿಡ್ನಾಪ್ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಪ್ರಕರಣ ಸಂಬಂಧ ಕಾಡುಗೋಡಿ ಪೊಲೀಸ್ ಠಾಣೆಗೆ ಪತಿ ಪೊನ್ನುಸ್ವಾಮಿ ದೂರು ದಾಖಲಿಸಿದ್ದಾರೆ. ಪತಿಯಿಂದಲೇ ಮಗನನ್ನ ದೂರ ಮಾಡಿದಂತ ಪಾಪಿ ಪತ್ನಿ ಈ ಹಿಂದೆ ಡಿವೋರ್ಸ್ ಆಗಿ ಇಬ್ಬರೂ ಕೂಡ ದೂರವಾಗಿದ್ರು. ಚೆನ್ನೈನಲ್ಲಿದ್ದಂಥ ಚಂದ್ರವೇಣಿ ತನ್ನ ಪ್ರಿಯಕರನ ಜೊತೆಗೆ ಬಂದು ಬಾಲ್ಕುಮಾರ್ ಎಂಬಾತ ಆಕೆಯ ಪ್ರಿಯಕರ, ಇಬ್ಬರೂ ಸಹಿತ ಫ್ಲಾಟ್ನಲ್ಲಿದ್ದಂಥ ಅಜ್ಜಿ ಮೊಮ್ಮಗ ಫ್ಲಾಟ್ನಲ್ಲಿದ್ದರು. ಆಗ ಈ ಬಾಲ್ಕುಮಾರ್ ಮತ್ತು ಚಂದ್ರವೇಣಿ ಇಬ್ಬರೂ ಸಹಿತ ಆ ಫ್ಲಾಟ್ಗೆ ತೆರಳಿ ಅವರನ್ನ ಒಂದು ರೂಮ್ನಲ್ಲಿ ಕೂಡಿ ಹಾಕಿ ಅಜ್ಜಿನ ಆ ಮಗುವನ್ನ ಕಿಡ್ನಾಪ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಲ್ಲಿಂದ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಮಂಜುನಾಥ್, ಏನಿದು ಪ್ರಕರಣ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಕಾರ್ತಿಕ್, ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸವಾಗಿದ್ದಂಥ ಒಂದು ಕುಟುಂಬ, ಆ ಕುಟುಂಬದ ಮಾಲೀಕರು ಪೊನ್ನುಸ್ವಾಮಿ ಅಂತ, ಅವರ ಪತ್ನಿ ಚಂದ್ರವೇಣಿ ಅಂತಕ್ಕಂಥವ್ರು ಸುಮಾರು 10 ವರ್ಷಗಳ ಹಿಂದೆ ಮದುವೆಯಾಗಿದ್ದರು. ಆದರೆ ಅವರ ಕುಟುಂಬದಲ್ಲಿ ಉಂಟಾದಂಥ ಕಲಹದಿಂದಾಗಿ ಪ್ರತ್ಯೇಕವಾಗಿ ವಾಸವಾಗಿರ್ತಾರೆ. ಚಂದ್ರವೇಣಿ ಚೆನ್ನೈನಲ್ಲಿ ವಾಸವಾಗಿದ್ದರೆ ತನ್ನ ಮಗನ ವಿದ್ಯಾಭ್ಯಾಸ ದೃಷ್ಟಿಯಿಂದ ಪೊನ್ನುಸ್ವಾಮಿ ಮಗ ಮತ್ತು ಅವರ ತಾಯಿ ಜೊತೆಗೆ ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸವಾಗಿರ್ತಾರೆ. ಆದರೆ ಕಳೆದ 4 ದಿನಗಳ ಹಿಂದೆ ಪತ್ನಿ ತನ್ನ ಮಗನನ್ನು ನೋಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಅಮ್ಮ ಆದಂಥ ಅಂದರೆ ಚಂದ್ರವೇಣಿಯವರ ಅತ್ತೆಗೆ ಫೋನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶಾಲೆಗೆ ಹೋಗಿರ್ತಕ್ಕಂಥ ಮಗ 4 ಗಂಟೆ 5 ಗಂಟೆ ಸುಮಾರಿಗೆ ಬರ್ತಾ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದೇ ಸಮಯಕ್ಕೆ ಏನು ಚೆನ್ನೈನಿಂದ ಚಂದ್ರವೇಣಿ ಮತ್ತು ಅವರ ಪ್ರಿಯಕರ ಇಬ್ಬರೂ ಸಹ ಬೆಂಗಳೂರಿಗೆ ಬಂದಿರ್ತಾರೆ. ಅವರ ಮಗನನ್ನು ಹೇಗಾದರೂ ಮಾಡಿ ಕರೆದೊಯ್ಯಬೇಕು ಅನ್ನೋ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ. ಇಲ್ಲಿ ಪೊನ್ನುಸ್ವಾಮಿ ಅವರ ಮನೆಯಲ್ಲಿ ಇಲ್ಲದೇ ಇರ್ತಕ್ಕಂಥ ಸಮಯವನ್ನು ನೋಡಿಕೊಂಡು ಅವರ ಪ್ರಿಯಕರ ಮೊದಲಿಗೆ ಏನು ಬಾಲಕುಮಾರ್ ಅಂತಕ್ಕಂಥವ್ರು ಅವರು ಮನೆಗೆ ಎಂಟ್ರಿ ಆಗ್ತಾರೆ. ಅವರ ಮನೆಯಲ್ಲಿದ್ದಂಥ ಪೊನ್ನುಸ್ವಾಮಿಯವರ ತಾಯಿ ಜೊತೆ ಮಾತನಾಡ್ತಾ ಇರ್ತಾರೆ. ಮಾತನಾಡಿದ ಒಂದು 10-15 ನಿಮಿಷಗಳ ನಂತರ ಏಕಾಏಕಿ ಆ ವೃದ್ಧೆಯನ್ನು ಮನೆಯಲ್ಲಿ ಕೂಡಾಕಿ ಆ ಮಗನನ್ನು ಕರೆದುಕೊಂಡು ಓಡೋಗ್ತಾರೆ. ಆ ಓಡೋಗ್ತಕ್ಕಂಥ ದೃಶ್ಯವೂ ಸಹ CCTVಯಲ್ಲಿ ಸೆರೆಯಾಗಿದೆ. ಜೊತೆಗೆ ಮನೆಗೆ ಬಂದು ಅವರ ತಾಯಿ ಅಂದರೆ ಪೊನ್ನುಸ್ವಾಮಿಯವರ ತಾಯಿ ಜೊತೆ ಮಾತನಾಡ್ತಕ್ಕಂಥ ದೃಶ್ಯಗಳು ಸಹ CCTVಯಲ್ಲಿ ಸೆರೆಯಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ನನ್ನ ಮಗನನ್ನು ಬಲವಂತವಾಗಿ ಕರೆದೊಯ್ದಿದ್ದಾರೆ, ಇದು ಕಿಡ್ನಾಪ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಈಗ ಸದ್ಯ ಪೊನ್ನುಸ್ವಾಮಿ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಸಹ ದಾಖಲು ಮಾಡಿದ್ದಾರೆ. ಇಲ್ಲಿ ಉದ್ದೇಶಪೂರ್ವಕವಾಗಿ ನನ್ನ ಮಗನನ್ನು ನಾನು ವಿದ್ಯಾಭ್ಯಾಸ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿಗೆ ಕರೆದುಕೊಂಡು ಬಂದು ತನ್ನ ಪತ್ನಿಯನ್ನು ತೊರೆದು ನಾನು ಅಜ್ಜಿ ಮತ್ತು ನನ್ನ ಜೊತೆ ಸಂತೋಷದಿಂದ ನನ್ನ ಮಗ ಇದ್ದ, ಆದರೆ ಆತನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೂರನ್ನು ಸಹ ಕೊಟ್ಟಿದ್ದಾರೆ. ದೂರಿಗೆ ಸಂಬಂಧಪಟ್ಟಂತೆ ಈಗ ಒಂದು ಕೇಸನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥ ಕಾಡುಗೋಡಿ ಪೊಲೀಸರು ಈ CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಜೊತೆಗೆ ಅವರ ಮಾಹಿತಿಯನ್ನು ಪಡೆದುಕೊಂಡು ಅವರಿಗೆ, ಯಾಕೆಂತಂದರೆ ತಾಯಿನೇ ಕರೆದೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಿಡ್ನಾಪ್ ಕೇಸನ್ನು ದಾಖಲು ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ನೋಟಿಸನ್ನು ಕೊಟ್ಟು ವಿಚಾರಣೆ ಮಾಡೋದಕ್ಕೆ ಈಗ ಕಾಡುಗೋಡಿ ಪೊಲೀಸರು ಮುಂದಾಗಿದ್ದಾರೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.